ವಿಶ್ವವಿಖ್ಯಾತ ದಸರಾ ಆಚರಣೆಗೆ ಮೈಸೂರು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇತ್ತು. ಈ ಒಂದು ಸಿದ್ಧತೆ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎಂಬ ವಿವರವನ್ನ ನೀಡೋಕೆ ಅಲ್ಲಿನ ಮೈಸೂರು ಜಿಲ್ಲಾ ಕಮಿಷನರ್ ಸೀಮಾ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಸುರಕ್ಷಿತ, ಸುಗಮ ಮತ್ತು ಸಾಂಪ್ರದಾಯಿಕ ನಾಡಹಬ್ಬ ದಸರಾ. ವಿಶ್ವವಿಖ್ಯಾತ ದಸರಾ ಆಚರಣೆಗೆ ಮೈಸೂರು ಸಕಲ ಸಿದ್ಧತೆ ನಡೆಸಿಕೊಳ್ತಾ ಇದೆ. ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನ ನೀಡಲು ಈಗ ಮೈಸೂರು ಜಿಲ್ಲಾ ಕಮಿಷನರ್ ಸೀಮಾ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಈಗ ಪತ್ರಿಕಾಗೋಷ್ಠಿಯನ್ನ ನಡೆಸಿರುವಂತದ್ದು. ನಾಡಹಬ್ಬ ಮೈಸೂರು ದಸರಾ 2025 ಮಹೋತ್ಸವ ಮೈಸೂರಿನಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಜರುಗಲಿರುವಂತಹ ದಸರಾ. ಮೈಸೂರಿನಲ್ಲಿ ಸೆಪ್ಟೆಂಬರ್ 22ರಿಂದ ದಸರಾ ಪ್ರಾರಂಭ, ಅಕ್ಟೋಬರ್ 2ರಂದು ಈಗ ದಸರಾ ಮುಕ್ತಾಯಗೊಳ್ಳಲಿದೆ. ನಗರದ ವಿವಿಧ ಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತೆ. ಅಹಿತಕರ ಘಟನೆ ನಡೆಯದಂತೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಈಗ ಅಲ್ಲಿ ಕಲ್ಪಿಸಲಾಗಿದೆ. ಸುಗಮ ಸಂಚಾರ ವ್ಯವಸ್ಥೆಯನ್ನ ಕೂಡ ಅಲ್ಲಿ ನೀಡಲಾಗಿದೆ. ಯಾವುದೇ ರೀತಿ ತೊಂದರೆಯಾಗುತ್ತಿರುವ ರೀತಿಯಲ್ಲಿ ಎಲ್ಲ ಸಕಲ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿನ ಜನದಟ್ಟಣೆ, ಅಲ್ಲಿನ ಆಚರಣೆ, ಸಂಭ್ರಮವನ್ನ ನೋಡೋಕೆ ಸಾವಿರಾನುಗಟ್ಟಲೆ, ಲಕ್ಷಾನುಗಟ್ಟಲೆ ಜನರು ಅಲ್ಲಿಗೆ ಆಗಮಿಸಿರ್ತಾರೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗಬಾರದು, ಅಹಿತಕರ ಘಟನೆಗಳು ನಡೆಯಬಾರದು ಎನ್ನುವ ಕಾರಣಕ್ಕಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಸುಗಮ ಸಂಚಾರ ವ್ಯವಸ್ಥೆಯನ್ನ ಕೂಡ ಈಗ ಕಲ್ಪಿಸಿದ್ದೇವೆ. ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಸುರಕ್ಷಿತ ಮತ್ತು ಸುಗಮ ಮತ್ತು ಸಾಂಪ್ರದಾಯಿಕವಾಗಿ ನಾಡ ಹಬ್ಬವನ್ನ ನೆರವೇರಿಸಿಕೊಡಲಾಗುತ್ತೆ. ವಿಶ್ವವಿಖ್ಯಾತ ದಸರಾ ಆಚರಣೆಗೆ ಈಗ ಸಕಲ ಸಿದ್ಧತೆಯನ್ನ ನಾವು ನಡೆಸಿಕೊಂಡಿದ್ದೇವೆ ಅಂತ ಮೈಸೂರು ಜಿಲ್ಲಾ ಕಮಿಷನರ್ ಸೀಮಾ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಸಕಲ ಸಿದ್ಧತೆಯನ್ನ ಯಾವ ರೀತಿಯಾಗಿ ನಾವು ಮಾಡಿದ್ದೇವೆ ಅಂತ ಮೈಸೂರು ದಸರಾ ಸಕಲ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಅವರು ಈಗ ಈ ಬಗ್ಗೆ ಸಕಲ ಸಿದ್ಧತೆ ಅಂದ್ರೆ ಮೈಸೂರು ವಿಶ್ವವಿಖ್ಯಾತಿ ದಸರಾ ಆಚರಣೆಗೆ ಯಾವ್ಯಾವ ಒಂದು ಸಿದ್ಧತೆಯನ್ನ ನಡೆಸಿಕೊಂಡಿದ್ದೇವೆ ಎಂಬ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದಾರೆ. ಹಾಗಿದ್ರೆ ಮೈಸೂರು ಜಿಲ್ಲಾ ಕಮಿಷನರ್ ಸೀಮಾ ಏನು ಮಾತನಾಡಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ. ಪ್ಲಟೂನು ಸಹ 12ನೇ ತಾರೀಕು ಅಕ್ಟೋಬರ್ ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತನ್ನ ಕೈಗೊಂಡಿದ್ದೀವಿ. ಆ ಟೈಮಲ್ಲಿ ಏನು 11 ದಿನದಲ್ಲಿ ಮೋರ್ ದನ್ 15 ಪ್ಲೇಸಸ್ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ, ಆಚರಣೆಗಳಿರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ, ದಸರಾ ವಸ್ತು ಪ್ರದರ್ಶನ, ಕುಸ್ತಿ, ಫ್ಲವರ್ ಶೋ, ಆಹಾರ ಮೇಳ, ಪುಸ್ತಕ ಮೇಳ, ಏರ್ ಶೋ, ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದ ಕೊನೆಯದು ಪಂಜಿನ ಕವಾಯತು. ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ 6384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SP ಮತ್ತೆ 30 ಜನ DYSPs, 40 ಜನ ಇನ್ಸ್ಪೆಕ್ಟರ್ಸ್, KSRP ತುಕಡಿಗಳು 35, ಅದ್ರ ಜೊತೆಗೇನೆ CR ಸ್ಟಾಫ್, CR ಪ್ಲಟೂನು ಸಹ 15, ಮತ್ತೆ AAC ಟೀಮ್, ಆಂಟಿ ಸಬಾರ್ಡಿನೇಟ್ ಚೆಕ್ ಟೀಮ್ ಅಂತ ಹೇಳ್ತೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ನಾವು ಸಿಟಿ ಲಿಮಿಟ್ಸ್ ಅಲ್ಲಿ ಅದನ್ನ ಏಜ್ ಚೆಕ್ ಈಗ ಮಾಡ್ತಾನೆ ಇದೀವಿ. ಮತ್ತೆ ಡ್ಯೂರಿಂಗ್ ದಸರಾನು ಅದು ಇರುತ್ತೆ. ನಮ್ಗೆ ಸಪೋರ್ಟಿಂಗ್ ಅಂತ ಹೇಳಿ 1200 ಹೋಮ್ ಗಾರ್ಡ್ಸ್ ಸಹ ಬಂದೋಬಸ್ತಲ್ಲಿ ಇರ್ತಾರೆ.